ದಿನನಿತ್ಯದ ಜೀವನದಲ್ಲಿ ಪಾಕ ಪದ್ಧತಿಯು ಪ್ರಮುಖ ಪಾತ್ರ ವಹಿಸೋದ್ರಿಂದ ಭಾರತೀಯರು ತಮ್ಮ ಆಹಾರವನ್ನ ಪ್ರೀತಿಸ್ತಾರೆ. ಅಲ್ಲದೆ ಭಾರತೀಯ ಆಹಾರಗಳು ತಮ್ಮ ರುಚಿ ಮತ್ತು ಮಸಾಲೆಗಳ ಸಮತೋಲಿತ ಬಳಕೆಯಿಂದಾಗಿ ಪ್ರಪಂಚದಾದ್ಯಂತ ಜನಪ್ರಿಯವಾಗಿವೆ. ವಡಾಪಾವನ್ನ ಸಾಮಾನ್ಯವಾಗಿ ಇಂಡಿಯನ್ ಬರ್ಗರ್ ಎಂದು ಕರೆಯಲಾಗುತ್ತೆ. ಇದು ಮುಂಬೈನ ಅತ್ಯಂತ ಸಾಂಪ್ರದಾಯಿಕ ಬೀದಿ ಆಹಾರಗಳಲ್ಲಿ ಒಂದು ವಿಶೇಷ ಸ್ಥಾನವನ್ನ ಹೊಂದಿದೆ. ಭಾರತದಾದ್ಯಂತ ಸ್ಥಿರ ಜನಪ್ರಿಯತೆಯನ್ನ ಗಳಿಸಿರುವ ವಡಾಪಾವ್ ಪಾಕ ವಿಧಾನವು ಶ್ರೀಮಂತರಾಗಿರಲಿ ಅಥವಾ ಬಡವರಾಗಿರಲಿ ಅನೇಕರಿಗೆ ಅಚ್ಚುಮೆಚ್ಚಿನದ್ದಾಗಿದೆ. ವಡಾಪಾವ್ ಅಂದ್ರೆ ಸಾಕು ಪ್ರತಿಯೊಬ್ಬರ ಬಾಯಲ್ಲಿ ನೀರುಣಿಸುತ್ತೆ. ಅಷ್ಟರ ಮಟ್ಟಿಗೆ ಈ ಆಹಾರ ಪದಾರ್ಥವು ಈಗ ಜನಪ್ರಿಯವಾಗಿದೆ. ಹಾಗಾದ್ರೆ ವಡಾಪಾವ್ ಹುಟ್ಟಿದ್ದು ಎಲ್ಲಿ ಮತ್ತು ಹೇಗೆ ಗೊತ್ತೇ ಅನ್ನೋದನ್ನ ನೋಡೋಣ. ಪಾವ್ ಎನ್ನುವ ಪದ ಮೂಲತಃ ಪೋರ್ಚುಗೀಸ್ ಭಾಷೆಯಿಂದ ಬಂದಿದೆ. ವಡಾಪಾವನ್ನ ಬಟಾಟಾ ವಡಾ ಎಂದು ಕರೆಯಲಾಗುತ್ತೆ. ಅಶೋಕ್ ವೈದ್ಯ ಎಂಬ ವ್ಯಕ್ತಿ ಮುಂಬೈ ನಗರಕ್ಕೆ ವಡಾಪಾವನ್ನ ಪರಿಚಯಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ ಮತ್ತು ಈಗ ಅವರ ಮಗ ನರೇಂದ್ರ ವೈದ್ಯ ಅವರು ಕುಟುಂಬ ಸಂಪ್ರದಾಯವನ್ನ ಸಂತೋಷದಿಂದ ನಡೆಸ್ತಾ ಇದ್ದಾರೆ. ಅಶೋಕ್ 1960ರ ದಶಕದಲ್ಲಿ ದಾದರ್ ನಿಲ್ದಾಣದ ಹೊರಗೆ ಒಂದು ಅಂಗಡಿಯನ್ನ ಸ್ಥಾಪಿಸಿ ಕೇವಲ ವಡಾ ಮತ್ತು ಪೋಹವನ್ನ ಮಾರಾಟ ಮಾಡಿದ್ರು. ತಕ್ಷಣವೇ ಆಮ್ಲೆಟ್ ಪಾವನ್ನ ಮಾರಾಟ ಮಾಡುವ ಸ್ಟಾಲ್ನ ರಸ್ತೆಯುದ್ದಕ್ಕೂ ಆಹಾರ ಪ್ರಿಯರಲ್ಲಿ ಪಾವ್ನ ಜನಪ್ರಿಯತೆ ಮತ್ತು ಆಸಕ್ತಿಯನ್ನ ಲಾಭ ಮಾಡಿಕೊಳ್ಳಲು ಪಾವ್ನೊಳಗೆ ವಡಾ ಮತ್ತು ರುಚಿಯನ್ನ ಹೆಚ್ಚಿಸಲು ಕೆಲವು ಚಟ್ನಿಗಳನ್ನ ಸೇರಿಸಲು ನಿರ್ಧರಿಸಿದ್ರು. ಇದರ ಜನಪ್ರಿಯತೆಯ ಪರಿಣಾಮವಾಗಿ ವಡಾ ಪಾವ್ ರೂಪುಗೊಂಡಿತು. ಕಷ್ಟಗಳ ನಡುವೆಯೂ ಅಶೋಕ್ ವೈದ್ಯ ತನ್ನ ಮಕ್ಕಳು ಅತ್ಯುತ್ತಮ ಶಿಕ್ಷಣವನ್ನ ಪಡೆಯುವಂತೆ ನೋಡಿಕೊಂಡ್ರು. ಕುಟುಂಬದ ವ್ಯವಹಾರವನ್ನ ಮುಂದುವರಿಸಲು ಅವರ ಮಗ ನರೇಂದ್ರ ಅಂಗಡಿಯನ್ನ ತೆರೆದಿಲ್ಲ ಎಂದು ಒಬ್ಬರು ಊಹಿಸಿದ್ರೆ, ಕುತೂಹಲಕಾರಿಯಾಗಿ ದಾದರ್ ನಿಲ್ದಾಣದ ಪ್ಲಾಟ್ಫಾರ್ಮ್ ನಂಬರ್ 1ರ ಹೊರಗೆ ತಂದೆ ಇಷ್ಟು ವರ್ಷ ಕೆಲಸ ಮಾಡಿದ ಅದೇ ಸ್ಟ್ಯಾಂಡ್ ಸ್ಟಾಲ್ ನಲ್ಲಿ ಮಗ ಕಾರ್ಯ ಮುಂದುವರೆಸಿದ್ದಾರೆ. ಅವರು ಮೆನುವನ್ನ ವಿಸ್ತರಿಸಿ ಸಮೋಸಾಗಳು, ಪಕೋಡ ಮತ್ತು ಇತರ ವಸ್ತುಗಳಂತಹ ವಿಭಿನ್ನ ಆಹಾರಗಳನ್ನ ನೀಡ್ತಾರೆ ಎಂದು ಉಲ್ಲೇಖವಾಗಿದೆ. ಇದರ ಜೊತೆಗೆ ದಿವಂಗತ ಬಾಳಾಸಾಹೇಬ್ ಠಾಕ್ರೆ ಅಶೋಕ್ ವೈದ್ಯ ಅವರ ವಡಾಪಾವ್ ಪ್ರಿಯರಾಗಿದ್ರು ಮತ್ತು ಅವರು ತಯಾರಿಸಿದ ವಡಾಪಾವ್ ರುಚಿಯನ್ನ ಆನಂದಿಸಲು ಅವರ ರೆಸ್ಟೋರೆಂಟ್ಗೆ ಹಾಜರಾಗ್ತಾ ಇದ್ರು. ಮನೋಹರ್ ಜೋಶಿ ಮತ್ತು ಇತರ ಉನ್ನತ ರಾಜಕಾರಣಿಗಳು ವೈದ್ಯ ಅವರ ವಡಾಪಾವನ್ನ ಶ್ಲಾಘಿಸಿದ್ದಾರೆ. ವಡಾಪಾವ್ ಭಾರತೀಯರ ನೆಚ್ಚಿನ ಖಾದ್ಯ. ವಡಾಪಾವ್ ಮಸಾಲೆಯುಕ್ತ ಗರಿಗರಿಯಾದ ಆಲೂಗಡ್ಡೆ ಮಿಶ್ರಣವನ್ನ ಮೃದುವಾದ ಮೆತ್ತನೆಯ ಪಾವ್ನೊಂದಿಗೆ ಸಂಯೋಜಿಸಲಾಗಿದ್ದು, ಇದು ವಿವಿಧ ಮಸಾಲೆಯುಕ್ತ ಚಟ್ನಿಗಳಿಂದ ಸವಿಯಬಹುದು ಮತ್ತು ಸಾಮಾನ್ಯವಾಗಿ ಹುರಿದ ಹಸಿರು ಮೆಣಸಿನಕಾಯಿಯೊಂದಿಗೆ ಬಡಿಸಲಾಗುತ್ತೆ. ವಡಾಪಾವ್ ವಿವಿಧ ವಿಧಗಳಲ್ಲಿ ಲಭ್ಯವಿದ್ದು ಭಾರತೀಯ ಆಹಾರ ಪ್ರಿಯರ ನೆಚ್ಚಿನ ಖಾದ್ಯವಾಗಿದೆ. ವಡಾಪಾವ್ ಸುವಾಸನೆಯು ಚಟ್ನಿಗಳಿಂದ ಉರಿಯುತ್ತಿರುವ ಕಿಕ್ ಜೊತೆಗೆ ರುಚಿಯನ್ನ ಆಕರ್ಷಿಸುವ ವಿಶಿಷ್ಟ ಅನುಭವವನ್ನ ಸೃಷ್ಟಿಸುತ್ತೆ. ಈ ಭಕ್ಷ್ಯವು ರುಚಿಕರವಾದದ್ದು ಮಾತ್ರವಲ್ಲದೆ ಪ್ರಯಾಣದಲ್ಲಿರುವಾಗ ತಿನ್ನಲು ಅನುಕೂಲಕರವಾಗಿದೆ. ಭಾರತದ ನಗರ ಜೀವನಕ್ಕೆ ಸೂಕ್ತವಾದ ತಿಂಡಿಯಾಗಿದೆ. ತೃಪ್ತಿಕರವಾದ ಕೈಗೆಟುಕುವ ತಿಂಡಿ ವಡಾಪಾವ್ ಪ್ರತಿ ಬೈಟ್ನಲ್ಲೂ ರುಚಿಕರವಾದ ಪಂಚನ್ನ ಪ್ಯಾಕ್ ಮಾಡುತ್ತೆ. ಇಂತಹ ರುಚಿ ನೀಡುವ ಬಡವರ ಬಂಧುವಾಗಿರುವ ವಡಾಪಾವ್ ನೀವು ಸವಿದು ಆನಂದಿಸಿರಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.